ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಮೊದಲನೇದಾಗಿ ವ್ಲಾಗ್ನ ಮೊದಲನೇ ಸತಿ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ತಾರೆ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಈ ಒಂದು ವ್ಲಾಗ್ ಬಂದು ಗುರುವಾರ ದಿವಸದ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಲಾಸ್ಟ್ ಗುರುವಾರ ರಾಯರದು ಆರಾಧನೆ ಏನಿತ್ತು ಆವತ್ತಿನ ದಿವಸದ ವ್ಲಾಗು. ಸೊ ಆರಾಧನೆ ಎಲ್ಲ ಇರೋದ್ರಿಂದ ನಾನು ಕೂಡ ಬೆಳಗ್ಗೆ ಮಾಮೂಲಿ ಗುರುವಾರ ಪೂಜೆ ಮಾಡ್ತೀನಿ. ಸೊ ಅವತ್ತು ಆರಾಧನೆ ಎಲ್ಲ ಇತ್ತಲ್ವ ಅಂತ ಹೇಳಿ ಬೆಳಗ್ಗೆ ಪೂಜೆ ಮಾಡಿದೆ. ಅಂದರೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲೇ ಒಂದು 7 ಗಂಟೆ ಆಗೋಯಿತು. ಮನೆ ಕೆಲಸ ಎಲ್ಲ ಇರುತ್ತಲ್ವ, ಕಾಮನ್ನಾಗಿ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು, ಒರೆಸೋದು ಗುಡಿಸೋದು ಎಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ. ಇನ್ನು ನಮ್ಮನೇಲಿ ರಾಯರ ಫೋಟೋ ಎಲ್ಲ ಏನಿಲ್ಲ, ಚಿಕ್ಕದಾಗಿ ಹಸು ಕರೋದು ವಿಗ್ರಹ ಇದೆ, ಅದಕ್ಕೇ ನಾನು ರಾಯರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತೀನಿ. ಯೂಶಲಿ ರಾಯರು ಫೋಟೋದಲ್ಲೆಲ್ಲ ಹಸು ಕರು, ಬೃಂದಾವನ, ಕೃಷ್ಣ ಇದೆಲ್ಲ ಇದ್ದೇ ಇರುತ್ತೆ. ಸೊ ನೆನೆಸ್ಕೊಂಡು ಪೂಜೆ ಮಾಡಿದಾಗ ರಾಯರಿಗೆ ಸಲ್ಲುತ್ತೆ ಅನ್ನೋದು ನನಗೆ. ಸೊ ಹಾಗಾಗಿ ಹಸು ಕರು ವಿಗ್ರಹಕ್ಕೆ ನೆನೆಸ್ಕೊಂಡು ಪೂಜೆ ಮಾಡಿದ್ದೀನಿ. ಹಾಗೆಯೇ ಹೊರಗಡೆ ಇನ್ನು ಕೆಂಡ ಎಲ್ಲ ಮಾಡ್ಕೊಳ್ತಾ ಇದ್ದೆ, ಸ್ವಲ್ಪ ಧೂಪ ಹಾಕೋಣ ಅಂತ ಹೇಳಿ. ಇನ್ನು ಹೊರಗಡೆ ಹೊಂಗೆ ಮರದ ಗಾಳಿ ತಣ್ಣಗೆ ಬೀಸ್ತಿರುತ್ತೆ. ಹಾಗೆ ಒಂದು 5 ನಿಮಿಷ ಹೊರಗಡೆ ನಾನು ನಿಂತ್ಕೊಳ್ತೀನಿ, ಒಂದು ಸ್ವಲ್ಪ ಹೊತ್ತಾದ್ರೂ. ಎಳೆ ಬಿಸಿಲು ಬರ್ತಿರೋದ್ರಿಂದ ನಮ್ಮ ಮನೆ ಎದುರುಗಡೆ ಇರುವಂಥ ಹೊಂಗೆ ಮರ ಏನಿದೆ ಅದು ಎಲ್ಲ ಉದ್ರಿ ಮತ್ತೆ ಇಲ್ಲೆಲ್ಲ ಚಿಗ್ರಿ, ಆ ಎಲೆ ಮೇಲೆ ಬಿಸಿಲು ಬಿದ್ದಾಗೆಲ್ಲ ಶೈನಿಂಗ್ ಹೊಡಿತಾ ಇರುತ್ತೆ. ಹಾಗೆಯೇ ಕೊಂಬೆಗಳೆಲ್ಲ ತುಂಬ ದೊಡ್ಡದಾಗೇ ಸ್ಪ್ರೆಡ್ ಆಗಿಬಿಟ್ಟಿದೆ. ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಹೊರಗಡೆ ನಿಂತ್ಕೊಂಡಾಗ. ಇನ್ನು ಟಿಫನಿಗೆ ಅವಲಕ್ಕಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಆರಾಧನೆ ಇರೋದ್ರಿಂದ ಯೂಶ್ವಲಿ ಉಪವಾಸ ಮಾಡೋರು, ಜಪ ಮಾಡೋರೆಲ್ಲ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬರೋರೆಲ್ಲ. ಬಟ್ ನಾವು ಉಪವಾಸ ಎಲ್ಲ ರೂಢಿ ಇಲ್ದಲ್ಲೇ ಇರೋದ್ರಿಂದ ಅವಲಕ್ಕಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಮನೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲ ಕೆಲಸನೂ ಮುಗಿಸೋ ಅಷ್ಟರಲ್ಲೇ ಹತ್ತತ್ರ ಒಂದು 7:15 ಆಗೋಯಿತು. ಇನ್ನು 8 ಗಂಟೆ ಅಷ್ಟರಲ್ಲೆಲ್ಲ ಟಿಫನ್ ಮಾಡಿ ಎಲ್ಲ ರೆಡಿಯಾಗಿರಬೇಕು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಎಲ್ಲ ಹಚ್ಕೊಡಿ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರು ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ತಾಯಿದ್ರು. ಇನ್ನು ನಾನು ಅವಲಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಹಾಗೆ ನಾನು ಯಾವ ರೀತಿ ಅವಲಕ್ಕಿನ ನೆನೆಸ್ಕೊಳ್ತೀನಿ ಅಂತ ಅಂದರೆ, ಮೊದಲು ಅವಲಕ್ಕಿನ ಏನು ತೊಗೊಂಡಿರ್ತೀವಿ ಅದನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಅಂದರೆ ಒಂದು 3ರಿಂದ 4 ಸತಿನಾದ್ರೂ ತೊಳಿಬೇಕು. ಆವಾಗ ಅದರಲ್ಲಿರುವಂಥ ಗಲೀಜಾಗಿರ್ಬೋದು ಅಥವಾ ಹುಟ್ಟಿನ ಥರ ಎಲ್ಲ ಏನು ಉದುರಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಬಂದ್ಬಿಡುತ್ತೆ. ಆಮೇಲೆ ನಾನು ಅದನ್ನು ನೀರನ್ನು ಹಾಕಿ ನಾನು ನೆನೆಸಿರೋದಿಲ್ಲ, ಅದರ ಬದಲಾಗಿ ನೀರನ್ನೆಲ್ಲ ಬಸಿದ್ಬಿಡ್ತೀನಿ. ಫುಲ್ಲೆಲ್ಲ ನೀರೆಲ್ಲ ಕಂಪ್ಲೀಟಾಗಿ ತೆಗೆದ್ಬಿಟ್ಟು ಫಿಲ್ಟರ್ ಮಾಡಿಕೊಂಡು ಆ ಅವಲಕ್ಕಿ ಮೇಲೆ ಒಂದು ಸ್ವಲ್ಪ ನೀರು ಚಿಮುಕಿಸಿ ಬಿಟ್ಬಿಡ್ತೀನಿ, ತಟ್ಟೆ ಮುಚ್ಚಿಬಿಟ್ಟು. ಕರೆಕ್ಟಾಗಿ ನಾವು ಒಗ್ಗರಣೆ ಮಾಡೋ ಅಷ್ಟರಲ್ಲಿ ನೀಟಾಗಿ ಅವಲಕ್ಕಿ ಕೂಡ ಉದುರುದ್ರಾಗಿ ಅನ್ನೋ ಥರನೇ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಈ ರೀತಿ ಮಾಡ್ತೀನಿ. ಅವಲಕ್ಕಿನ ನೆನೆಸೋದು ಮತ್ತು ನೀರು ಬಸಿಯೋದು ಅದೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಸ್ವಲ್ಪ ನೀರು ಚಿಮುಕಿಸಿ ಬಿಟ್ಟಿದ್ರೆ ಸಾಕು, ಅದಾಗದೆ ನೀಟಾಗಿ ನೆನ್ಕೊಂಡಿರುತ್ತೆ ಅವಲಕ್ಕಿ. ಇನ್ನು ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ಒಂದಾದ್ಮೇಲೆ ಒಂದು ಕೆಲಸ ಏನಾರು ಒಂದು ಇದ್ದೇ ಇರುತ್ತೆ ಮಾಡೋದಕ್ಕೆ. ಸೊ ಇವಾಗ ನೋಡ್ತಿರ್ಬೋದು ಅವಲಕ್ಕಿ ಎಲ್ಲ ತೊಳೆದಿದ್ದೆಲ್ಲ ಆಯಿತು. ಇವಾಗ ಏನು ಅದು ನೀರಿರುತ್ತೆ ಅದನ್ನು ಫುಲ್ಲು ಫಿಲ್ಟರ್ ಮಾಡ್ಕೊಂಬಿಡ್ಬೇಕು. ಅಂದರೆ ನೀರೆಲ್ಲ ಚೆನ್ನಾಗಿ ತೆಗೆದುಬಿಡಬೇಕು. ನಂತರ ಈ ರೀತಿ ಅವಲಕ್ಕಿನಿರುತ್ತೆ, ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನೀರನ್ನು ಚಿಮುಕಿಸ್ಕೊಂಡು ಅದನ್ನು ಮುಚ್ಚಿಟ್ಬಿಡಬೇಕು. ಸೊ ಈ ರೀತಿ ಮುಚ್ಚಿಟ್ಟಾಗ ನಾವು ಒಗ್ಗರಣೆಲ್ಲ ಹಾಕಿ ರೆಡಿ ಮಾಡೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು 5 ನಿಮಿಷಕ್ಕೆ ಅವಲಕ್ಕಿ ನೀಟಾಗಿ ರೆಡಿಯಾಗಿರುತ್ತೆ, ಉದುರುದ್ರಾಗಿ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಅವಲಕ್ಕಿ ಎಲ್ಲ ನೆನೆಸಿದ ಮೇಲೆ ನಾನು ಒಂದು ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ, ಹಾಗೆ ಇನ್ನೊಂದು ಕಡೆ ನಮ್ಮ ಮನೆಯವರು ಟೊಮೆಟೊ ಎಲ್ಲ ಹಚ್ತಾಯಿದ್ರು. ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಕಡಲೆಬೇಳೆ, ಕಡಲೆಕಾಯಿ ಬೀಜ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು. ಸೊ ಒಂದು ಕಡೆ ಅವರು ಹಚ್ಚಿ ನಾನೊಂದು ಕಡೆ ಒಗ್ಗರಣೆ ಮಾಡ್ತಾಯಿದ್ದೆ. ಅದೇ ಸಮಯದಲ್ಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಏನೇ ಇದ್ರೂ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸಿ ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದಾದಮೇಲೆ ಅಡುಗೆ ಎಲ್ಲ ಮಾಡಿದ್ಮೇಲೆ ಅದೊಂದು ಕೆಲಸ ಎಕ್ಸ್ಟ್ರಾ ಅನ್ನೋ ಥರ ಏನು ಇರೋದಿಲ್ಲ. ಸೊ ಇದೊಂದು ನಾನು ಯಾವಾಗಲೂ ಮಾಡ್ಕೊಳ್ತೀನಿ ಅಡುಗೆ ಮನೆ ಕೆಲಸದಲ್ಲೇ. ಆವಾಗಲೇ ಟೈಮ್ ಸಿಕ್ತಾಗೆಲ್ಲ ಪಾತ್ರೆ ತೊಳ್ಕೊಳ್ಳೋದು ಅಥವಾ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಳ್ಳೋದು ಈ ರೀತಿ.
ಸೊ ನೋಡ್ತಿರ್ಬೋದು ಒಗ್ಗರಣೆ ಎಲ್ಲ ಮಾಡೋ ಅಷ್ಟರಲ್ಲಿ ಅವಲಕ್ಕಿನೂ ಕೂಡ ಉದುರುದ್ರಾಗಿ ನೀಟಾಗಿ ಚೆನ್ನಾಗಿ ನೆಂದಿದೆ. ಸೊ ಈ ರೀತಿ ಅವಲಕ್ಕಿನ ರೆಡಿ ಮಾಡಿಕೊಂಡು ನಂತರ ನಾವೇನು ಒಗ್ಗರಣೆ ಮಾಡಿ ಇಟ್ಕೊಂಡಿರ್ತೀವಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ಸೊ ನಾನು ಇದೇ ರೀತಿಯೇ ಅವಲಕ್ಕಿನ ನೆನೆಸ್ಕೊಳ್ಳೋದು. ಕೆಲವೊಂದ್ಸತಿ ತುಂಬ ನೆನೆಸಿದ್ರು ಕೂಡ ತುಂಬ ಮೆತ್ತಗಾಗ್ಬಿಡುತ್ತೆ ಅವಲಕ್ಕಿ, ಬಾಯಿಗೆ ಸಿಗ್ದಲೇ ಇರೋಷ್ಟು. ಅದೇ ಏನಾದರೂ ಸ್ವಲ್ಪ ನೆನೆಸ್ದಲೇ ನಾವು ಹಾಗೇ ಆಗ್ತು ಅಂತ ಅಂದರೆ ಸ್ವಲ್ಪ ಅಕ್ಕಕ್ಕಿ ಥರ ಅನಿಸ್ಬಿಡುತ್ತೆ ತಿನ್ನೋವಾಗ. ಸೊ ಕರೆಕ್ಟಾಗಿ ನೆನೆಸಿ ನಾವು ಮಾಡೋದ್ರಿಂದ ಅವಲಕ್ಕಿ ನೀಟಾಗಿ ರೆಡಿ ಆಗುತ್ತೆ. ಇನ್ನು ನಮ್ಮ ಮನೇಲಿ ಅವಲಕ್ಕಿ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ಬಿಸಿ ಬಿಸಿ ಈ ರೀತಿ ಮಾಡ್ಕೊಂಡು ತಿಂದಾಗ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ತಿನ್ನೋದಕ್ಕೆ. ಆದರೆ ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ನಮ್ಮ ಕೀರ್ತಿ ತೊಗೊಂಡು ಹೋಗ್ತಾನೆ, ಬಟ್ ನಮ್ಮ ಮನೆಯವ್ರು ತೊಗೊಂಡು ಹೋಗೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಬಾಕ್ಸ್ ಇಲ್ದಲ್ಲೇ ಇರೋ ದಿವಸ ನೋಡಿಕೊಂಡು ಅವಲಕ್ಕಿ ಉಪ್ಪಿಟ್ಟು ಇಂಥದ್ದೆಲ್ಲ ಮಾಡ್ತೀನಿ. ಅಥವಾ ಯೂಶ್ವಲಿ ಸ್ಯಾಟರ್ಡೇಸ್ ಕೂಡ ಈ ಥರದ್ದೆಲ್ಲ ಐಟಮ್ಸ್ನ ಮಾಡ್ಕೊಳ್ತೀನಿ. ಸೊ ಇವಾಗ ಆರಾಧನೆ ಟೈಮು, ಬಟ್ ಅನ್ನ ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಈ ರೀತಿ ಅವಲಕ್ಕಿ ಮಾಡ್ಕೊಂಡು ತಿನ್ನೋದು. ಇಂಥ ದಿವಸಗಳಲ್ಲಿ ಜಾಸ್ತಿ ನಾನು ಅವಲಕ್ಕಿ ಮಾಡ್ಕೊಳ್ತೀನಿ. ಇನ್ನು ಟಿಫನ್ ಎಲ್ಲ ಮಾಡಿ ಮುಗಿಸಿದೆಲ್ಲ ಆಯಿತು. ಇನ್ನು ಟಿಫನ್ ಎಲ್ಲ ನಾನು ಕೂಡ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಯಾವ ದೇವಸ್ಥಾನಕ್ಕೆ ಅಂತ ಅಂದರೆ ಗಂಗಮ್ಮನ ದೇವಸ್ಥಾನಕ್ಕೆ. ಯೂಶ್ವಲಿ ಆರಾಧನೆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿ ಅನಿಸ್ಬೋದು, ಬಟ್ ನಾನು ಗಂಗಮ್ಮನ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟೆ. ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು. ಅಂದರೆ ಒಂದು ಹರಕೆ ಇತ್ತು, ಆ ಹರಕೆ ತೀರ್ಸೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟೆ. ಇನ್ನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಹೋದರೆ ಜನನೂ ಇರೋದಿಲ್ಲ ಅಂತ ಹೇಳಿ. ಸೊ ನೋಡ್ತಿರ್ಬೋದು ದೇವಸ್ಥಾನದಲ್ಲೂ ಕೂಡ ಯಾರೂ ಇರಲಿಲ್ಲ. ಹಾಗೆ ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು, ಹಾಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಸೊ ದೇವಸ್ಥಾನ ಫುಲ್ ಖಾಲಿ ಇತ್ತು. ಒಂಥರ ಈ ರೀತಿ ಇದ್ದಾಗ ಏನೋ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಎಷ್ಟೊತ್ತಾದರೂ ಎದ್ದು ಬರೋದಕ್ಕೆ ಮನಸ್ಸು ಬರೋದಿಲ್ಲ. ಸೊ ಈಗಿಂದ ಅಂತ ಅಲ್ಲ, ನಾನು ಎಜುಕೇಷನ್ ಮಾಡೋವಂಥ ಟೈಮಿಂದನೂ ನಾನು ಏನೇ ಹರಿಸ್ಕೊಂಡ್ರು ತಾಯಿ ಏನೂ ಕೊಟ್ಟಿಲ್ಲ ಅನ್ನಂಗೆ ಇಲ್ಲ. ಏನೇ ಅಂದ್ಕೊಂಡ್ರು ಭಕ್ತಿಯಿಂದ ಕೇಳ್ಕೊಂಡ್ರು ಅದನ್ನ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಗಂಗಮ್ಮ ದೇವ್ರನ್ನ ನಾನು ತುಂಬಾ ನಂಬ್ತೀನಿ. ಅದಷ್ಟೇ ಅಲ್ಲ, ಪ್ರಥಮವಾಗಿ ನಾವು ಗಣಪತಿ ಹಾಗೆ ಮನೆ ದೇವರು ಮತ್ತು ನಾವು ಇಷ್ಟ ದೇವ್ರನ್ನ ನೆನೆಸ್ಕೊಂಡು ಏನೇ ಭಕ್ತಿಯಿಂದ ಕೇಳ್ಕೊಂಡು ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಸೊ ಹರಕೆ ತೀರಿಸ್ಬಿಟ್ಟು ಬಂದೆ. ಇನ್ನು ಹರಕೆ ಏನಕ್ಕೆ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಬಟ್ ಈಗ ಸ್ವಲ್ಪ ಪರ್ಸ್ನಲ್ ಆಗಿ ಇರೋದ್ರಿಂದ ನಾನೇನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಿಮಗೂ ಕೂಡ ಅದು ಅರ್ಥ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದಾದ ನಂತರ ಸಂಜೆಗೆ ರಾಯರ ಮಠಕ್ಕೆ ಅಂತ ಹೇಳಿ ಅಶ್ವಿನಿ ಮತ್ತು ಕೀರ್ತಿ ಇಬ್ಬರು ಹೊರಟರು. ಬಟ್ ನನಗೆ ಸ್ವಲ್ಪ ಮನೇಲಿ ಕೆಲಸ ಇದ್ದಿದ್ದರಿಂದ ನಾನು ಹೋಗೋದಕ್ಕೆ ಆಗಿಲ್ಲ. ಸೊ ಅವರೇ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿರೋದನ್ನು ನಾನು ಈ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಆರಾಧನೆ ಟೈಮಲ್ಲಿ ರಾಯರ ಮಠದಲ್ಲಿ ಯೂಶ್ವಲಿ ಜನ ಕೂಡ ಜಾಸ್ತಿನೇ ಇರ್ತಾರೆ. ನಮ್ಮ ಏರಿಯಾದಲ್ಲಿ 2 ಕಡೆ ರಾಯರ ಮಠ ಇದೆ. ಸೊ ಇದು ನಮ್ಮ ಮನೆ ಹತ್ರನೇ ಆಗುತ್ತೆ. ಸೊ ಈ ಮಠಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು. ಹಾಗೆಯೇ ನೋಡ್ತಿರ್ಬೋದು ಜನ, ವಿಡಿಯೋದಲ್ಲೇ ನಾನು ಕೂಡ ನೋಡಿದ್ದು ತುಂಬಾ ಜನ ಸೇರಿದ್ದಾರೆ. ಹಾಗೆಯೇ ಮಂತ್ರಾಕ್ಷತೆ ತೊಗೊಂಬನ್ನಿ ಅಂತ ಹೇಳಿದ್ದೆ. ಸೊ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ಮಂತ್ರಾಕ್ಷತೆ ಕೂಡ ತಂದಿದ್ರು. ಯಾವ ಜೀಜಿಗೆ ಬಂದಿದ್ದೀವಿ? ಎಲ್ಲಿ ಜಾಗ ಬಿಟ್ಟರೆ ತಾನೇ ಹೋಗೋದು. ಒಂಚೂರು ಮುಂದೆ ಬರ, ನಾವು ಹೋಗ್ತೀವಿ ಹಿಂದೆಗಡೆ. ದೇವರು ಫುಲ್ಲು ನೂಕ ಆಡ್ತಾ ಇದ್ರು. ಸಿಕ್ಕಾಪಟ್ಟೆ ಜನ. ಸಿಕ್ಕಾಪಟ್ಟೆ ಜನ. ಅಪ್ಪು ದರ್ಶ್ ಇಲ್ಲೋಡ
ಎಲ್ಲಿಗೆ ಹೋಗಿದ್ವಾ? ರಾಘವೇಂದ್ರ ತಾತ. ಏನು ಕೇಳ್ಕೊಂಡೆಪ್ಪ? ಮಮ್ಮಿ ಕಾಪಾಡಿ, ಆಮೇಲೆ ದರ್ಶನ ಕಾಪಾಡಿ, ಕೀರ್ತಿ ಅಣ್ಣನು ಕಾಪಾಡಿ, ಆಮೇಲೆ ಅಮ್ಮನೂ ಕಾಪಾಡಿ, ಎಲ್ಲರನ್ನೂ ಕಾಪಾಡಿ. ಸೊ ರಾಯರ ಮಠಕ್ಕೆ ಹೋಗಿ ಇದು ಅಶ್ವಿನಿನೂ ಹಾಗೆ ಕೀರ್ತಿನೂ ದರ್ಶನ ಮುಗಿಸ್ಕೊಂಡು ಬಂದರು. ಹಾಗೆ ಬರ್ತಾ ಮಂತ್ರಾಕ್ಷತೆ ಮತ್ತು ಪ್ರಸಾದ ಕೂಡ ತಂದಿದ್ರು, ಅದನ್ನು ಎಲ್ಲ ಕೊಟ್ಟರು. ಇನ್ನು ನಾನು ಕೀರ್ತಿ ಇಬ್ಬರೇ ಇರೋದ್ರಿಂದ ಇಲ್ಲೇ ಊಟಕ್ಕೆ ಬಂದುಬಿಡಿ ಅಂತ ಹೇಳಿದರು. ಸೊ ಹಾಗಾಗಿ ಅಮ್ಮನ ಮೇಲೆ ಉಳ್ಕೊಂಡೆ. ಹಾಗೆ ಬೇಳೆ ಸಾರು ಮಾಡಿದರು, ಅದಕ್ಕೆ ಹಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಕ್ಯಾಪ್ಸಿಕಮ್ ಬಜ್ಜಿ ಕೂಡ ಮಾಡಿದರು. ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು, ಹಾಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಆರತಿ ಎಲ್ಲ ಮಾಡಿದ್ವಿ ಅಂತ ಹೇಳಿ ಮಾತಾಡ್ತಾಯಿದ್ರು ಅಶ್ವಿನಿನೂ. ಹಾಗೆ ಮಾತಾಡ್ಕೊಂಡು ಬಜ್ಜಿನೂ ಕೂಡ ಮಾಡ್ತಾಯಿದ್ರು. ಇನ್ನು ಮಂತ್ರಾಕ್ಷತೆ ಎಲ್ಲ ನಾವು ತಗೊಂಡು ಪ್ರಸಾದ ಎಲ್ಲ ತಿಂದು ಊಟ ಮುಗಿಸ್ಕೊಂಡು ಬಂದೆ. ಏನು ಹಿಂಗೆ ಹಾಕಿದ್ದೀನಿ, ಹಿಂಗೆ ತಿನ್ನೋದಲ್ಲ ತಿನ್ನೋದಲ್ಲ. ಇನ್ನು ಇದಿಷ್ಟು ಅವತ್ತಿನ ದಿವಸದ್ದು ವ್ಲಾಗ್ ಆಗಿತ್ತು. ಇನ್ನು ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮೀಟಿಂಗ್ ದ ನೆಕ್ಸ್ಟ್ ವ್ಲಾಗ್ ಅಂಟಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇರು ಕೊಡ್ತೀನಿ ಕಂದ, ತಗೋ. ಆ ಕೈ ಹಿಡಿಬೇಕು. ದೇವ್ರ ಹತ್ರ ಏನು ಬಿಟ್ಕೊಂಡೆ? ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು? ವೆರಿ ಗುಡ್. ರಾಘವೇಂದ್ರ ಸ್ವಾಮಿ. ಏನಾಗಬೇಕು ನಿನ್ಗೆ ಸ್ವಾಮಿ? ಏನಾಗಬೇಕು ನಿನ್ಗೆ ಸ್ವಾಮಿ? ತಾತ ಆಗ್ಬೇಕು. ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ? ವಿಡಿಯೋ ಹಾಕ್ತೀನಿ. ಒಳ್ಳೇದು ಮಾಡಿ ಕೀರ್ತಿ ಚೆನ್ನಾಗಿ